guys, welcome back to my YouTube channel. So welcome to day in my life videoಗೆ ಇವತ್ತು ಬಂದ್ಬಿಟ್ಟು ನಾನು ನಾರ್ಮಲಿ ಮನೆ ಹೆಂಗೆ ಆರ್ಗನೈಸ್ ಮಾಡ್ಕೋತೀವಿ ಅದನ್ನೆಲ್ಲ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೊಬ್ರು ಸ್ಪೆಷಲ್ ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರಿಗೋಸ್ಕರ ಒಂದು ಡ್ರಮ್ ರೋಲು, ಒಂದು ದೊಡ್ಡ ಮ್ಯೂಸಿಕ್ಕು, ಬ್ಯಾಂಡ್ ಎಲ್ಲ ಬರಲಿ. ಸೊ ಅವ್ರು ಯಾರೂ ಅಲ್ಲ, ನನ್ನ ಸಿಸ್ಟರು. ನಮ್ಮಮ್ಮ ಅಪ್ಪಿ ತಪ್ಪಿ ಎಲ್ಲೋ ಬಿದ್ದಿದ್ರೆ ಹುಡ್ಕೊಂಡು ಕರ್ಕೊಂಬಂದಿರೋ ಒನ್ ಆ್ಯಂಡ್ ಓನ್ಲಿ ಸಿಸ್ಟರು. ನಮ್ಮ ಮಿಡಲ್ ಚೈಲ್ಡ್ ಅಂತಾರಲ್ಲ, ಅದು ಇವರೇ. ನನಗೆ ತಮ್ಮನೂ ಇದ್ದಾನೆ. ಮೇ ಬಿ ನನ್ನ ಮದುವೆ ವೀಡಿಯೋಸಲ್ಲೆಲ್ಲ ಅವನ್ನ ನೋಡಿರ್ತೀರ. ಬಟ್ ಈ ವಿಡಿಯೋಗೆ ಒಂದು ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಡ್ತಾನೆ ಅವನು. ಸದ್ಯಕ್ಕಂತೂ ಎಂಟ್ರಿ ಕೊಡ್ತಾ ಇಲ್ಲ. ನೀನು ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ನೆಲ್ಲ ಬಿಲ್ಡ್ ಮಾಡ್ಕೊ, ಆಮೇಲೆ ನಾನು ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇವಾಗ ನಾನು ಮತ್ತು ನನ್ನ ತಂಗಿ ಸೇರಿ ನಮ್ಮ ಮನೆಯನ್ನೆಲ್ಲ ಹೆಂಗೆ ಆರ್ಗನೈಸ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ಆರ್ಗನೈಸ್ ಅಲ್ಲ, ಆ್ಯಕ್ಚುಲಿ ಇಟ್ಸ್ ಕ್ಲೀನಿಂಗ್. ನಾವೆಲ್ಲ ಕ್ಲೀನ್ ಮಾಡ್ತೀವಿ. ನಾರ್ಮಲ್ ಆಗಿ ಕ್ಲೀನ್ ಮಾಡೋದು ಮನೇನ ನಾನು ಮಾತ್ರ. ಬಟ್ ವಿಡಿಯೋಗೋಸ್ಕರ ನಮ್ಮ ಅಕ್ಕ ಇವತ್ತು ನನಗೆ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಅವ್ರು ಯಾವ ರೀತಿ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ಅಂತ. ಗೈಸ್, ನಾನು ಮಾಡಲ್ಲ. ನನಗೆ ಮಗಳಿದ್ದಾಳೆ, ನಾನು ನನ್ನ ಮಗಳನ್ನ ನೋಡ್ಕೋಬೇಕು. ಅದೇ ದೊಡ್ಡ ಟಾಸ್ಕ್ ನನಗೆ. ಅದಕ್ಕೆ ನಾನು ನಾರ್ಮಲಾಗಿ ಮಾಡಲ್ಲ. ಇವತ್ತು ವಿಡಿಯೋಗೋಸ್ಕರ ಪ್ಲಸ್ ಮನೆ ತುಂಬ ಗಲೀಜಾಗಿದೆ. ಅಂದರೆ ಗಲೀಜಂದರೆ ಆ ಥರ ಎಲ್ಲ ಅಲ್ಲ, ಮಗು ಇರೋದ್ರಿಂದ ಬಟ್ಟೆ ಅದು ಇದು ಎಲ್ಲ ಎಲ್ಲಂದ್ರೆ ಅಲ್ಲಿ ಹರಡಿದೆ. ಅವಳದೇ ಸಾಮಾನು ಮಗುವಿಂದ ಅಲ್ಲ, ಇವಳಿಂದನೂ ಗಲೀಜಾಗುತ್ತೆ. ನನ್ನ ತಮ್ಮನಿಂದ ನಮ್ಮ ಮನೆ ಹಾಲ್ ಮಾತ್ರ ಮೋಸ್ಟ್ ಆಫ್ ದ ಟೈಮ್ ಗಲೀಜಾಗಕ್ಕೆ ರೀಸನ್ನೇ ಇವರು. ಸೊ ಎಲ್ಲ ಅಲ್ಲಲ್ಲಿ ಹರಡಿದೆ. ಒಗ್ದಿರೋ ಬಟ್ಟೆ ಎಲ್ಲ ಮರ್ಚಿಟ್ಟಿಲ್ಲ, ಅದು ಎಲ್ಲ ಅಲ್ಲೇ ಇದೆ. ಸೊ ನಮ್ಮಮ್ಮ ನಮ್ಮ ಪಾಪುನ ಇವಾಗ ನೋಡ್ಕೊತಾ ಇದ್ದಾರೆ. ಅವರಲ್ಲಿ ಆರಾಮಾಗಿ ನೋಡ್ಕೊತಾ ಇರ್ಬೇಕಾದ್ರೆ ನಾವಿಬ್ಬರು ಹೋಗಿ ಹಾಲ್ನ ಒಂದು ಸ್ವಲ್ಪ ಕ್ಲೀನಾಗಿ ಆರ್ಗನೈಸ್ ಮಾಡಿಬಿಡ್ತೀವಿ. ಸೊ ವೆಲ್ಕಮ್ ಟು ದ ವಿಡಿಯೋ ಗೈಸ್. ಈಗ ಫಸ್ಟು ಈ ಕರೆಂಟ್ ಹಾಲ್ ಸ್ಟೇಟ್ ಹೆಂಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಕ್ಲೀನ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀವಿ. ಸೊ ವಿಡಿಯೋನ ಫುಲ್ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನನ್ನ ತಮ್ಮ ಬಂದ. ಸೊ ನಮಗೆ ಕ್ಲೀನ್ ಮಾಡಬೇಕಾದ್ರೆ ಆ ಪ್ಲೇಸಲ್ಲಿ ಯಾರೂ ಇರಬಾರ್ದು, ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಅಷ್ಟೇ. ಆರಾಮಾಗಿ ಈಗ ಹಾಲಲ್ಲಿ ಯಾರೂ ಇಲ್ಲ ಅಂತಂದರೆ ನಮ್ಮ ಪಾಡಿಗೆ ನಾವು ಕ್ಲೀನ್ ಮಾಡ್ಕೋತೀವಿ. ಸೊ ಅವ್ನು ಬಂದು ನಾನು ಹೊರಗೆ ಹೋಗ್ತಾಯಿದ್ದೀನಿ, ನಂಗೆ ಟೀ ಮಾಡಿಕೊಡಿ, ನಾನು ಕುಡಿದ್ಬಿಟ್ಟು ಹೋಗ್ತೀನಿ ಅಂತ ಅಂದ. ಫಸ್ಟ್ ಅವನಿಗೆ ಟೀ ಮಾಡಿಕೊಟ್ಟು ಅವನು ಕುಡಿದ್ಬಿಟ್ಟು ಹೋದ. ಸೊ ಪ್ರೆಸೆಂಟ್ ಈಗ ಕಾಣಿಸ್ತಾ ಇದೆ ನಮ್ಮ ಹಾಲ್ ಸ್ಟೇಟು. ಇನ್ನೇನೂ ಇಲ್ಲ, ಎಲ್ಲ ಪಾಪುದು ಬಟ್ಟೆ, ಅವಳನ್ನ ಮಲಗ್ಸೋಕೆ ಮ್ಯಾಟು, ಅವಳಿಗೆ ಕೆಳಗೆ ಹಾಕಿರೋ ಬಟ್ಟೆ ಅದೇ ಅಂಡಿದಿದ್ದು, ಅದನ್ನೆಲ್ಲ ಎತ್ತಿಡಬೇಕಾಗಿತ್ತು. ನಾನಿಲ್ಲಿ ಫಸ್ಟು ಇರೋ ಬಟ್ಟೆಗಳನ್ನೆಲ್ಲ, ಒಗ್ದಿರೋ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ತಿದ್ದೆ. ನನ್ನ ತಂಗಿ ಬಂದುಬಿಟ್ಟು ಯೂಶ್ವಲಿ ನಾವು ಕ್ಲೀನ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ನಾನು ಸಾಂಗ್ ಕೇಳ್ತೀನಿ. ನನ್ನ ತಂಗಿ ಬಂದುಬಿಟ್ಟು ಕನ್ನಡ ಸ್ಟೋರೀಸ್ ಅಂತ ಇದೆ, ಅದನ್ನು ಕೇಳ್ತಾಳೆ. ಯಾರು ಜಾಸ್ತಿ ಅನಾಮಿಕಾ ಶಾರದಾ ಸ್ಟೋರೀಸ್ ಕೇಳ್ತೀರಾ ಕಮೆಂಟ್ ಮಾಡಿ. ಅವಳಿಗಂತೂ ಅದು ತುಂಬ ಇಷ್ಟ, ಯಾವಾಗೂ ಅದನ್ನೇ ಹಾಕ್ಕೊಂಡು ಕೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ನಾನಿರೋ ಬಟ್ಟೆಗಳನ್ನೆಲ್ಲ ಮರ್ಚಿ ಅದನ್ನು ಸ್ಟೆಪ್ಸ್ ಮೇಲೆ ಇಟ್ಟರೆ ನನ್ನ ತಮ್ಮ ನಮ್ಮಪ್ಪ ತೊಗೊಂಡೋಗಿ ಅವ್ರವ್ರ ಪ್ಲೇಸಲ್ಲಿ ಅವ್ರು ಇಟ್ಕೋತಾರೆ. ಅದಾದಮೇಲೆ ಸೋಫಾ ಮೇಲೆ ಇದ್ದಿದ್ದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಳು ನಾನು ಟಿ ವಿ ಕ್ಯಾಬಿನೆಟ್ ಹತ್ರ ಫಸ್ಟ್ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಕೂತಿದ್ದ ಹತ್ರ ಎಲ್ಲ ಕ್ಲೀನ್ ಮಾಡಿದ್ರು. ನಮ್ಮ ಮನೆ ಮುಂದೆ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬಾ ಧೂಳು ಬಂದು ಕೂರುತ್ತೆ. ಅದಕ್ಕೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಅವಳು ಅದನ್ನು ಕ್ಲೀನ್ ಮಾಡಿದ್ಲು. ಅದಾದಮೇಲೆ ಟಿ ವಿ ಕೆಳಗಡೆ ಸ್ವಲ್ಪ ಪಾಪು ಇರೋದ್ರಿಂದ ಸಿರಪ್ಸು ಅದು ಇದು ಎಲ್ಲ ತುಂಬ ಅಲ್ಲಿ ಜಾಸ್ತಿ ಆಗೋಗಿತ್ತು. ಅದನ್ನೆಲ್ಲ ಎತ್ತಿ ಡ್ರಾಯರ್ಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದ್ಲು. ಫಿಶ್ ಟ್ಯಾಂಕಲ್ಲಿ ವಾಟರ್ ಖಾಲಿ ಆಗಿತ್ತು.
ಸೊ ಅದಕ್ಕೇ ನಾನು ತಂದು ವಾಟರ್ನೆಲ್ಲ ಫಿಲ್ ಮಾಡ್ತಾಯಿದ್ದೆ. ಅದಕ್ಕೆ ಅಂತಂದ್ಬಿಟ್ಟು ಕೆಲವು ಡ್ರಾಪ್ಸ್ ಕೊಟ್ಟಿದ್ದಾರೆ. ಅಕ್ವೇರಿಯಂ ತೊಗೊಳಕ್ಕೆ ಹೋದಾಗ ಅವರೇ ಕೊಟ್ಟಿದ್ದರು. ಎವ್ರಿ ಟೈಮ್ ನ್ಯೂ ವಾಟರ್ನ ಆ್ಯಡ್ ಮಾಡಿದಾಗ ಇದೊಂದು 2 to 3 ಡ್ರಾಪ್ಸ್ ಆ್ಯಡ್ ಮಾಡಿ ಅಂತ ಅಂದ್ಬಿಟ್ಟು ಅವಳು ಅದನ್ನು ಆ್ಯಡ್ ಮಾಡಿದ್ಲು. ಯೂಶ್ವಲಿ ನೀರು ಯಾವಾಗೂ ಅಷ್ಟೇ ಇಟ್ಟಿರೋದಕ್ಕಿಂತ ಖಾಲಿ ಆಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಬಿಕಾಸ್ ನಾವು ಫಸ್ಟ್ ಟೈಮ್ ಅಕ್ವೇರಿಯಂನ ಇಟ್ಕೊಂಡಿರೋದು. ಮುಂಚೆ ಯಾವತ್ತೂ ಇರಲಿಲ್ಲ ನಮ್ಮ ಮನೇಲಿ. ಹೋದ ವರ್ಷ ನನ್ನ ಬರ್ಡೇಗೆ ನನ್ನ ಹಸ್ಬೆಂಡ್ ತೊಗೊಟ್ಟಿದ್ದು ನಾನು ಬೇಕು ಅಂದಿದ್ದಕ್ಕೆ. ಸೊ ಇದು ಇದೆ. ನಿಮ್ಮ ಮನೇಲೂ ಹೀಗೆ ಆಗುತ್ತಾ? ನೀರು ಎವಾಪ್ರೇಟ್ ಆಗುತ್ತಾ ಅಥವಾ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಆಫ್ಟರ್ ಕ್ಲೀನಿಂಗ್ ಈ ಥರ ಇದೆ ನಮ್ಮ ಹಾಲು. ಸೊ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಬಿಫೋರ್ಗೂ ಆಫ್ಟರ್ಗೂ. ಇದೆಲ್ಲ ಮುಗಿಸ್ಕೊಂಡು ನಾನು ನನ್ನ ರೂಮ್ ಕ್ಲೀನ್ ಮಾಡೋಣ ಅಂತ ಹೋದೆ. ನನ್ನ ರೂಮ್ ಅಂತೂ ತುಂಬಾ ಮೆಸ್ಸಿಯಾಗಿತ್ತು. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಫಸ್ಟು ನನ್ನ ಮಗಳು ತೊಟ್ಲನ್ನೆಲ್ಲ ತೆಗೆದುಬಿಟ್ಟು ಒಂದು ಸೈಡಿಗೆ ನೂಕಾದ್ಮೇಲೆ ಬೆಡ್ ಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಬೇರೆ ಎಲ್ಲ ಆರಾಮಾಗಿ ಬೇಗ ಕ್ಲೀನ್ ಮಾಡ್ಬೋದು ಅಂದ್ಬಿಟ್ಟು ಫಸ್ಟು ಬೆಡ್ ಮೇಲಿರೋ ಹಳೆ ಬೆಡ್ಶೀಟ್ ಎಲ್ಲ ತೆಗೆದುಬಿಟ್ಟು ಫ್ರೆಶ್ ಆಗಿರೋ ಬೆಡ್ಶೀಟ್ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಇದೆಲ್ಲ ತೆಗೆದಾದ್ಮೇಲೆ ಫ್ರೆಶ್ ಬೆಡ್ಶೀಟ್ ಹಾಕಾದ್ಮೇಲೆ ಸುತ್ತಲೂ ಕ್ಲೀನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಯಾಕೆ ಇಷ್ಟು ಮೆಸ್ಸಿ ಆಗಿದೆ ಅಂದರೆ ಯೂಶ್ವಲಿ ಅವಳಿಗೆ ಡೈಪರ್ಸ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ, ರ್ಯಾಷಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ. ಬಟ್ಟೆ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಬಟ್ಟೆನೆಲ್ಲನೂ ಅಲ್ಲಿ ಬಕೆಟ್ ಇದೆ ಅಲ್ವಾ, ಆ ಬಕೆಟ್ಗೆ ಹಾಕ್ಕೋತೀನಿ. ನಾರ್ಮಲಾಗಿ ಅದು ವಾಶ್ರೂಮ್ ಹತ್ರ ಇಡ್ತಿದ್ದು. ಮೊನ್ನೆ ಎಲ್ಲ ಒಂದು ಸ್ವಲ್ಪ ನನಗೆ ಓಡಾಡೋದಕ್ಕೆಲ್ಲ ಹಿಂಸೆ ಆಗ್ತಾಯಿತ್ತು. ಅದಕ್ಕೆ ತಂದು ಎಲ್ಲನೂ ರೂಮಲ್ಲೇ ಇಟ್ಕೊಂಡಿದ್ದೆ. ಅದರಿಂದ ಅಂದ್ಬಿಟ್ಟು ಅದೆಲ್ಲ ಹಂಗೆ ಮೆಸ್ಸಿ ಆಗಿದೆ. ಆಮೇಲೆ 2 ದಿನದಿಂದ ನಾನು ರೂಮ್ ಕ್ಲೀನ್ ಮಾಡ್ಕೊಳಕ್ಕಾಗಿರಲಿಲ್ಲ. ಏನು ಅಂದರೆ ನನ್ನ ತಂಗಿ ಬಂದಾಗ ಪಾಪು ನಿಂತ್ಕೊಂಡಿರ್ತಾಳೆ, ಆವಾಗ ನನಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ. ಇಲ್ಲ ನನ್ನ ಹಸ್ಬೆಂಡ್ ಬರಬೇಕು. ಅಮ್ಮನೂ ಮನೇಲಿ ಅದು ಇದು ಕೆಲಸ ಮಾಡ್ಕೋತಾ ಇರ್ತಾರೆ, ಅಡುಗೆ ಕೆಲಸ, ಮನೆ ಒರೆಸೋದು ಅದು ಎಲ್ಲ. ಅಂಥ ಟೈಮಲ್ಲಿ ಮಗುನ ನಾನೇ ನೋಡ್ಕೋಬೇಕು. ನನಗೆ ಮಗುನಲ್ಲಿ ಹಾಕ್ಬಿಟ್ಟು ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅವಳ ಹತ್ರ ಯಾರಾದರೂ ಒಬ್ಬರಿದ್ದರೆ ಅವಾಗ ನಾನು ಏನು ಬೇಕೋ ಕೆಲಸ ಮಾಡ್ತೀನಿ. ಬಟ್ ಅವಳನ್ನ ಒಬ್ಬಳನ್ನೇ ಅಲ್ಲೆಲ್ಲಾದರೂ ಬಿಟ್ಬಿಟ್ಟು ಕೆಲಸ ಮಾಡ್ಕೊ ಅಂದರೆ ಅದು ನನಗಾಗಲ್ಲ. ಇಲ್ಲ ಅಮ್ಮ ಅವಳ ಹತ್ರ ಇರಬೇಕು, ಇಲ್ಲ ನಮ್ಮ ಅಪ್ಪ ಆದರೂ ಇರಬೇಕು. ಆ ಥರ ಅವರು ಯಾರಾದರೂ ಒಬ್ಬರು ಅವಳನ್ನ ನೋಡ್ಕೋತಾ ಇದ್ದರೆ ನಾನು ಹೋಗ್ಬಿಟ್ಟು ಮಾಡ್ತೀನಿ. ಸೊ ಎಲ್ಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಪಿಲ್ಲೋಸ್ಗೆಲ್ಲ ಫ್ರೆಶ್ ಕವರ್ಸ್ ಹಾಕ್ತೆ. ಈ ಚೇರ್ ಮೇಲೆ ನಂದು ಬಟ್ಟೆಗಳೆಲ್ಲ ಒಗ್ದಿದ್ದಮ್ಮ ತಂದಿಟ್ಟಿದ್ರು. ಅದನ್ನು ಒಂದು ಸ್ವಲ್ಪ ಮರ್ಚೋದಿತ್ತು. ಅದೆಲ್ಲ ಮರ್ಚಿಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೆ.
ಹಾಯ್ ಗಾಯ್ಸ್, ಸೊ ನಂದು ವೀಕೆಂಡ್ ಮುಗೀತು ಇಲ್ಲಿ ನೇಟಿವಲ್ಲಿ. ನಾನು ಈಗ ಬ್ಯಾಂಗ್ಳೂರ್ಗೆ ವಾಪಸ್ ಹೋಗ್ತಾ ಇದ್ದೀನಿ. ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಬರ್ತೀನಿ. ಸೊ ಅಂಟಿಲ್ ದೆನ್ ಯು ವಿಲ್ ನಾಟ್ ಸಿ ಮೀ ಇನ್ ಎನಿ ವಿಡಿಯೋ. ಸೊ ಸ್ಟೇ ಟ್ಯೂನ್ಸ್ ಟು ಸಿ ದಸ್ ಚಾಮ್ ಅಗೇನ್ ಇನ್ ದ ವಿಡಿಯೋ. ನನ್ನ ತಂಗಿನೂ ಬ್ಯಾಂಗ್ಳೂರಿಗೆ ಹೊರಟ್ಲು. ಅವಳು ಹೋಗೋಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದೋಗಿತ್ತು. ಈವ್ನಿಂಗು ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಟೀ ಮಾಡಿಕೊಂಡು ಟೀ ಕುಡ್ದು. ಇಲ್ಲಿವರೆಗೂ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.